ಅಯ್ಯೋ ಅಮ್ಮಿಯವರೇ, ನೀವೇನು ಊಟ ತರೋದೆಲ್ಲ ಬೇಡ, ಸುಮ್ಕೆ ಏನಕ್ಕೆ ತಗೊಂಬಂದು ಆಯಾಸ ಮಾಡ್ಕೋತೀರಾ? ನಾನು ಮನೆಗೆ ಬರ್ತೀನಿ, ಮನೆಗೆ ಬಂದು ಊಟ ಮಾಡ್ತೀನಿ. ಇಲ್ಲ ಜೋಗಿಯವರೇ, ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರಬೇಕು. ನಾನೇ ಊಟ ತಗೊಂಬಂದು ನಿಮಗೆ ಬಡಿಸ್ಬೇಕು. ಈಗ ನೀವು ಎಲ್ಲಿದ್ದೀರಾ ಹೇಳಿ, ನಾನೇ ಬರ್ತೀನಿ. ಅಮ್ಮಿಯವರೇ ನಿಮಿಷ, ಇನ್ನೊಂದು ಯಾವುದೋ ಫೋನ್ ಬರ್ತದೆ, ಮಾಡ್ತೀನಿ. ಅಯ್ಯಯ್ಯೋ, ಗೌರಿ ಬತ್ತಾಳೆ. ಏನ್ ಮಾಡ್ಲಿ ಇವಾಗ? ನಂಗೆ ಅವಳ ಜೊತೆ ಮಾತಾಡ್ಬೇಕಂದ್ರೆ ಪಾಪ ಪ್ರಜ್ಞೆ ಕಾಡ್ತದೆ. ಇಲ್ಲ ಇಲ್ಲ, ನನ್ಗೆ ಅವಳ ಸ್ನೇಹ ಬೇಕು ಅಂದ್ರೆ ನನ್ನೊಳಗೆ ಸಿಗ್ಬಾರ್ದು. ಅಯ್ಯೋ ಗಂಗಾ ಅವರೇ, ನೀವೇನಿಲ್ಲಿ? ನಿಮ್ಮನ್ನ ನೋಡಿ ಸಾನೆ ದಿನ ಆಗೋಗಿತ್ತು. ಹೆಂಗಿದ್ದೀರಾ? ಗಂಗಾ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಗಂಟ್ಲ ಕಿರ್ಚ್ಕೊತಾ ಇದ್ದೀನಿ, ನೀವು ನೋಡಿದ್ರೆ ಹಿಂಗೆ ನಿಂತಿದ್ದೀರಲ್ಲ. ಅದು ಏನಿಲ್ಲ ಬಿಡಿ, ನಾನ್ ಸಂದಾಗಿವ್ನಿ. ನೀವ್ ಹೆಂಗಿದ್ದೀರಾ? ನನ್ನ ಅಮ್ಮಿ ಇರೋ ಗಂಟ ನನ್ಗೇನಾಯ್ತದೆ? ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಮತ್ತೆ ನೀವೇನು ಈ ಕಡೆ? ಅದು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ. ಒಳ್ಳೇದಾಯ್ತು ಬಿಡಿ. ಅಲ್ಲ, ಏನ್ ಹಿಂಗೆ ಬೀದಿಯಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀರಲ್ಲ? ಮನೆ ಕರೀಲೇ ಇಲ್ಲ? ಯಾವಾಗ್ಲೂ ಅಷ್ಟೇ, ನನ್ನ ಅಮ್ಮಿಯವರು ನಿಮ್ಮ ಮನೆಗೆ ಬರುವಾಗ ಒಬ್ಬರೇ ಬರ್ತಾರೆ, ನನ್ನನ್ನು ಮಾತ್ರ ಕರೆಯೋಕ್ಕಿಲ್ಲ. ಅಡ್ರೆಸ್ ಹೇಳಿ, ಕಡೆ ಪಕ್ಷ ಡ್ರಾಪನ್ನ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಮನೆಗೆ ನಡ್ಕೊಂಡೇ ಹೋಗ್ತೀನಿ. ಏನ್ ನೀವಿಬ್ರು ಇಲ್ಲಿ? ನಾನು ಊಟ ತಗೊಂಡ್ಬರ್ತೀನಿ ಅಂದ್ರೆ ನೀವ್ ಯಾಕೆ ಬೇಡ ಅಂದ್ರಿ? ಗಂಗಾ, ನಾನು ಅಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀನು? ಇದಕ್ಕೇನಾ?